ನಡೆಯುವ ಅಧಿವೇಶನದ ಯಾವುದೇ ವಿಚಾರವಾಗಲಿ ಹಾಗೂ ಚರ್ಚೆಯಾಗಲಿ ಯಾರಿಗೂ ನೋವಿಸದೆ ಮತ್ತು ಹೀಯಾಳಿಸದೆ ಈ ಕಲಾಪವನ್ನು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಚರ್ಚಿಸಿ ಕಲಾಪದ ಗೌರವವನ್ನು ಎತ್ತಿ ಹಿಡಿಯುತ್ತೇನೆ ಎಂದು ಈ ಮೂಲಕ ನಾವೆಲ್ಲರೂ ಕಲಾಪದಲ್ಲಿ ಪ್ರಮಾಣ ಮಾಡೋಣ. ಭಾರತ ಸಂವಿಧಾನ ಪೀಠಿಕೆ. ಭಾರತದ ಪ್ರಜೆಗಳಾದ ನಾವು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಅಧ್ಯಕ್ಷರೇ, ಶಾಲಾ ಅಭಿವೃದ್ಧಿ ಕುರಿತು ಮುಖ್ಯಮಂತ್ರಿಗಳು ಯಾವ ಯಾವ ಯೋಜನೆಯನ್ನು ರಚಿಸಿದ್ದಾರೆ ಮತ್ತು ಅದರ ಕಾರ್ಯಕತೆ ಎಲ್ಲಿಯವರೆಗೂ ಬಂದು ನಿಂತಿದೆ ಅಂತ ಈ ಸಭೆಗೆ ತಿಳಿಸಿಕೊಡಿ. ಅಧ್ಯಕ್ಷರೇ, ಕಳೆದ ಅಧಿವೇಶನದಲ್ಲಿ ಶಾಲೆಯ ಅನೇಕ ಯೋಜನೆಗಳನ್ನು ರೂಪಿಸಿ ಅದನ್ನು ಯಶಸ್ವಿಯಾಗಿ ನಡೆಸಿ ಇನ್ನು ಕೆಲವು ಯೋಜನೆಗಳು ಪ್ರಗತಿಯಲ್ಲಿದ್ದು ನಮ್ಮ ಪಕ್ಷದವರು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಶಾಲೆ ಅಭಿವೃದ್ಧಿಯ ಕಡೆ ಹೆಜ್ಜೆ ಹಾಕುತ್ತಾ ಕಾರ್ಯನಿರ್ವಹಿಸುತ್ತಿದೆ. ಅಧ್ಯಕ್ಷರೇ, ಶಾಲಾ ಅಭಿವೃದ್ಧಿ ಕುರಿತು ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಉಪಮುಖ್ಯಮಂತ್ರಿಗಳು ಏನಾದರೂ ಹೇಳಿದ್ದಾರೆ ತಿಳಿಸಿ. ಅಧ್ಯಕ್ಷರೇ, ಸಿಎಂ ಮತ್ತು ಮಂತ್ರಿಗಳ ಎಲ್ಲ ಯೋಜನೆಗಳನ್ನು ತಯಾರು ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಇನ್ನೂ ಅನೇಕ ಯೋಜನೆ ಇದೆ. ಕಂಪ್ಯೂಟರ್ ಕ್ಲಾಸ್, ಸ್ಮಾರ್ಟ್ ಕ್ಲಾಸ್, ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್, ಚೈಲ್ಡ್ ಸೆಂಟ್ರಿಕ್ ಲರ್ನಿಂಗ್, ಚೇಂಜಿಂಗ್ ಕರಿಕ್ಯುಲಮ್, ಸಿಬಿಎಸ್ಇ ಕಾನ್ಸೆಪ್ಟ್ ಬೇಸ್ಡ್ ಸಿಲೆಬಸ್ ಕರಿಕ್ಯುಲಮ್ ಪ್ರಸ್ತುತವಾಗಿ ಯೋಜನೆಯನ್ನು ರೂಪಿಸಿದ್ದೇವೆ. ಅದರಲ್ಲೂ ಫ್ಯೂಚರ್ ಲರ್ನಿಂಗ್ ಸಿಸ್ಟಮ್ಗೆ ಆದ್ಯತೆಯನ್ನು ನೀಡುತ್ತಾ ಬಂದಿದ್ದೇವೆ. ಅಧ್ಯಕ್ಷರೇ, ಇಷ್ಟು ಎಲ್ಲ ಮಾಡಿದರೂ ರೂಪುರೇಷೆಗಳು ಸ್ವಲ್ಪ ಮಕ್ಕಳು ಕಲಿಕೆಯಲ್ಲಿ ಹಿಂದೆ ಬಿದ್ದಿದ್ದಾರೆ. ಈ ಕುರಿತಂತೆ ಯಾವ ಕ್ರಮವನ್ನು ವಹಿಸಿದ್ದಾರೆಂದು ಶಿಕ್ಷಣ ಮಂತ್ರಿ ತಿಳಿಸಬೇಕು. ಅಧ್ಯಕ್ಷರೇ, ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳ ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಬಂದಿದ್ದೇವೆ. ಹಿಂದೆ ಉಳಿದ ಮಕ್ಕಳಿಗಾಗಿ ಶಾಲೆ ಮುಗಿದ ಮೇಲೆ ಅವರಿಗಾಗಿ ಶಿಕ್ಷಕರು ರೆಮಿಡಿಯಲ್ ಕ್ಲಾಸ್ ತೆಗೆದುಕೊಂಡು ಅವರಿಗೆ ಯಾವ ರೀತಿ ತೊಂದರೆ ಆಗದಂತೆ ಮತ್ತೊಮ್ಮೆ ಹೇಳಿಕೊಡುತ್ತಿದ್ದಾರೆ. ಅಧ್ಯಕ್ಷರೇ, ಶಾಲಾ ಪರಿಸರದ ಬಗ್ಗೆ ಮತ್ತು ತರಗತಿ ಆಟದ ಮೈದಾನದ ಸ್ವಚ್ಛತೆಯ ಬಗ್ಗೆ ಪರಿಸರದ ಮಂತ್ರಿಗಳು ಏನು ಹೇಳುತ್ತಾರೆ? ಅಧ್ಯಕ್ಷರ, ಶಾಲೆಯಲ್ಲಿ ಅನೇಕ ಗಿಡ ಮರಗಳನ್ನು ಬೆಳೆಸಿದ್ದೇವೆ. ಆದ್ದರಿಂದ ಪರಿಸರವು ತಂಪಾಗಿರುತ್ತದೆ ಮತ್ತು ಇದರಿಂದ ತಂಪಾಗಿ ಗಾಳಿಗಾಗಿ ಹೊಂಗೆ ಮರ ಮತ್ತು ಅನೇಕ ಮರಗಳನ್ನು ಬೆಳೆಸಿದ್ದೇವೆ. ಶಾಲಾ ಕೊಠಡಿಗಳು ಮತ್ತು ಆಟದ ಮೈದಾನವನ್ನು ಪ್ರತಿನಿತ್ಯ ತರಗತಿ ಶಿಕ್ಷಕರು ಮತ್ತು ಮೇಲ್ವಿಚಾರಕರು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಬಂದಿದ್ದಾರೆ ಮತ್ತು ಆ ಕಸವನ್ನು ಪ್ರತಿನಿತ್ಯ ಬರುವ ಪುರಸಭೆ ಗಾಡಿಗೆ ಹಾಕುವುದರ ಮೂಲಕ ಶಾಲಾ ಆವರಣವನ್ನು ಸ್ವಚ್ಛತೆಯಾಗಿ ಇಡುತ್ತಾ ಬಂದಿದ್ದಾರೆ. ಅಧ್ಯಕ್ಷರೇ, ಶಾಲೆಯಲ್ಲಿ ಯಾವ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಮತ್ತು ಆಚರಣೆಗಳನ್ನು ಎನ್ನುವುದಕ್ಕೆ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ? ಅಧ್ಯಕ್ಷರೇ, ನಮ್ಮ ಶಾಲೆಯಲ್ಲಿ ಯಾವ ಶಾಲೆಯಲ್ಲೂ ಆಗದಂತಹ ರೀತಿಯಲ್ಲಿ ಮತ್ತು ಯಾವುದೇ ಭೇದ ಭಾವ ಇಲ್ಲದ ರೀತಿಯಲ್ಲಿ ಎಲ್ಲಾ ಧರ್ಮದ ಹಬ್ಬಗಳು, ಜಯಂತಿ, ನಾಡ ಹಬ್ಬ, ರಾಷ್ಟ್ರೀಯ ಹಬ್ಬ ಮತ್ತು ಕಲಿಕಾ ಹಬ್ಬವನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಇದಕ್ಕೆ ಸರಿಯಾಗಿ ಯೋಜನೆಯನ್ನು ಸಿದ್ಧಪಡಿಸಿ ತಿಂಗಳಲ್ಲಿ ಆಗಬೇಕೆಂದು ಕಾರ್ಯಕ್ರಮ ಪಟ್ಟಿ ಮಾಡಿಕೊಂಡು ಕಾರ್ಯಕ್ರಮ ಮತ್ತು ಆಚರಣೆ ಮಾಡುತ್ತಿದ್ದೇವೆ. It's time for drinks break session commence after half an hour. ಶಾಲೆಗೆ ಸರಿಯಾದ ಸಮಯಕ್ಕೆ ಬರಲು ಮಕ್ಕಳಿಗೆ ಯಾವ ಯಾವ ರೀತಿಯ ವ್ಯವಸ್ಥೆಯನ್ನು ಸಾರಿಗೆ ಮಂತ್ರಿ ಮಾಡಿದ್ದಾರೆಂದು ಹೇಳಬೇಕು. ಅಧ್ಯಕ್ಷರೇ, ನಮ್ಮ ಶಾಲೆಯಲ್ಲಿ ಬರುವ ಮಕ್ಕಳಲ್ಲಿ ಅನೇಕ ಮಕ್ಕಳು ಕಾಲ್ನಡಿಗೆಯಲ್ಲಿ ಬರುತ್ತಾರೆ ಮತ್ತು ಹಳ್ಳಿಗಳಿಂದ ಮತ್ತು ಊರುಗಳಿಂದ ಬರುವ ಮಕ್ಕಳಿಗೆ ವಾಹನ ವ್ಯವಸ್ಥೆ ಮಾಡಿದ್ದು, ಅದರ ಮೇಲ್ವಿಚಾರಣೆಯನ್ನು ನೋಡಲು ವ್ಯವಸ್ಥೆ ಮಾಡಿದ್ದು, ಮಕ್ಕಳು ಎಲ್ಲಿದ್ದಾರೆ ಮತ್ತು ಹೇಗೆ ಇದ್ದಾರೆ ಎಂದು ತಿಳಿದುಕೊಳ್ಳಲು ವ್ಯವಸ್ಥೆ ಮಾಡಿದ್ದೇವೆ. ಶಾಲೆಯಲ್ಲಿ ಶಿಸ್ತು ಉಲ್ಲಂಘನೆ ಆದಾಗ ಅದಕ್ಕೆ ಕಾನೂನು ಮಂತ್ರಿ ವಹಿಸಬೇಕು ಎಂದು ತಿಳಿಸುತ್ತೇವೆ. ಅಧ್ಯಕ್ಷರೇ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮತ್ತು ಶಿಸ್ತು ಉಲ್ಲಂಘನೆ ಆದಾಗ ಶಾಲೆಯಲ್ಲಿ ಅನೇಕ ಕಲಿಕಾ ಪರಿವರ್ತನಾ ಶಿಕ್ಷೆಯನ್ನು ನೀಡುತ್ತೇವೆ ಹಾಗೂ
ತರಗತಿ ಪಾಠ ಮಾಡುವಾಗ ಮಾತನಾಡಿದಲ್ಲಿ ಆ ಸಮಯದಲ್ಲಿ ಯಾವ ಪಾಠ ಇದೆ ಆ ಪಾಠ ಮಗು ಮಾಡಬೇಕು ಹಾಗೂ ಶಿಸ್ತಿನಿಂದ ಬರೆದಿದ್ದರೆ ತರಗತಿ ಕೊಠಡಿ ಆಚೆಯಿಂದ ಪಾಠ ಕೇಳಬೇಕು ಮತ್ತು ಪ್ರಾರ್ಥನಾ ಸಮಯದಲ್ಲಿ ತಡವಾಗಿ ಬಂದರೆ ನಾಳಿನ ಪ್ರಾರ್ಥನಾ ಸಮಯದಲ್ಲಿ ಕಾಷನ್ ಕೊಡಬೇಕು. ಇತರ ಕಲಿಕಾ ಶಿಕ್ಷೆಯನ್ನು ನೀಡುತ್ತೇವೆ. ಪೋಷಕರ ಶಿಕ್ಷಕರ ಸಮನ್ವಯ ಸಭೆಯಲ್ಲಿ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಆಡಳಿತ ಪಕ್ಷ ಈ ಸಭೆಗೆ ತಿಳಿಸಬೇಕು. ನಮ್ಮ ಶಾಲೆಯ ಪೋಷಕರಿಗೆ ಮೊದಲ ಆದ್ಯತೆಯನ್ನು ನೀಡುತ್ತಾ ಬಂದಿರುವ ಶಾಲೆ ಇದು. ಪ್ರತಿ ತಿಂಗಳ ಅಥವಾ ಪರೀಕ್ಷೆ ಸಮಯದಲ್ಲಿ ಪೋಷಕರ ಸಭೆಯನ್ನು ಕರೆದು ಮಕ್ಕಳ ಬಗ್ಗೆ ಚರ್ಚಿಸುತ್ತಿದ್ದೇವೆ ಮತ್ತು ಮಕ್ಕಳು ಬಗ್ಗೆ ಯಾವುದೇ ಸಮಸ್ಯೆಗಳು ಇದ್ದರೂ ಕರೆ ಮಾಡುವ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಹಾಗೂ ಶಿಕ್ಷಕಿಯರಿಗೆ ಪ್ರತಿನಿತ್ಯದ ಮಕ್ಕಳ ಬೆಳವಣಿಗೆಯ ಬಗ್ಗೆ ರಿಪೋರ್ಟ್ ಮಾಡಿಕೊಂಡು ಅದರ ಬಗ್ಗೆ ಪೋಷಕರಿಗೆ ತಿಳಿಸುತ್ತಾ ಬರುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಪೋಷಕರಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಸಜೆಷನ್ ಬಾಕ್ಸ್ನಲ್ಲಿ ಹಾಕಿರುತ್ತಾರೆ. ಅಧ್ಯಕ್ಷರೇ, ಶಾಲೆಯಲ್ಲಿ ಆಹಾರ ಮತ್ತು ಆಹಾರ ನಿರ್ವಹಣೆಯ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಎಂದು ಆಹಾರ ಮಂತ್ರಿ ಸಭೆಗೆ ತಿಳಿಸಿ. ಅಧ್ಯಕ್ಷರೇ, ಶಾಲೆಯ ಆಹಾರ ಸಮಯದಲ್ಲಿ ಆ ತರಗತಿಗಳು ಶಿಕ್ಷಕರನ್ನು ಉಸ್ತುವಾರಿಯಾಗಿ ನೇಮಿಸಿದಂತೆ ಶಿಕ್ಷಕರು ಮಕ್ಕಳು ತಂದಿರುವ ಊಟ ಮಾಡುವಂತೆ ನೋಡಿಕೊಳ್ಳುವ ಜೊತೆಯಲ್ಲಿ ಆಹಾರದ ತ್ಯಾಜ್ಯವನ್ನು ವ್ಯವಸ್ಥೆ ಮಾಡಿದ್ದಾರೆ. ಇದನ್ನು ಗಿಡ ಮರ ಬಳ್ಳಿ ಪಕ್ಷಿ ಪ್ರಾಣಿಗಳಿಗೂ ತಿನ್ನಲು ಅನುವು ಮಾಡಿಕೊಟ್ಟಿದ್ದೇವೆ. ಅಧ್ಯಕ್ಷರೇ, ಶಾಲೆಯಲ್ಲಿ ಮಕ್ಕಳು ಸಮಾನರು ಎಂದು ತಿಳಿಸುತ್ತಾ ಯಾವ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಎಂದು ಜವಳಿ ಮಂತ್ರಿಗಳು ಈ ಸಭೆಯಲ್ಲಿ ತಿಳಿಸಬೇಕು. ಅಧ್ಯಕ್ಷರ, ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಒಂದೇ ಎಂಬ ಭಾವನೆ ಬರಲು ಶಾಲೆಯಲ್ಲಿ ಸಮವಸ್ತ್ರದ ವ್ಯವಸ್ಥೆಯನ್ನು ಮಾಡಿದ್ದು, ಶಾಲೆಯಲ್ಲಿ ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರ ಒಂದು ರೀತಿಯ ಸಮವಸ್ತ್ರ, ಬುಧವಾರದಂದು ಒಂದು ರೀತಿಯ ಸಮವಸ್ತ್ರ, ಶನಿವಾರದಂದು ಒಂದು ರೀತಿಯ ಸಮವಸ್ತ್ರ ವ್ಯವಸ್ಥೆಯನ್ನು ಮಾಡಿ ವಾರ ಪೂರ್ತಿ ಒಂದೇ ಇರಬಾರದೆಂದು ವಿಭಿನ್ನ ರೀತಿಯಲ್ಲಿ 3 ಸಮವಸ್ತ್ರದ ವ್ಯವಸ್ಥೆ ಇದೆ. ಶಾಲೆಯಲ್ಲಿ ತೋಟದ ಗಿಡಮರ ಬಗ್ಗೆ ತೋಟಗಾರಿಕೆ ಮಂತ್ರಿ ಯಾವ ಯೋಜನೆ ಮತ್ತು ರೂಪರೇಷೆಗಳನ್ನು ಹಾಕಿದರೆಂದು ತಿಳಿಸಬಹುದು. ಅಧ್ಯಕ್ಷರೇ, ಶಾಲೆಯಲ್ಲಿ ಅನೇಕ ಗಿಡಮರಗಳನ್ನು ಬೆಳೆಸುತ್ತಾ ಬಂದೇವೆ. ಇದಕ್ಕೆ ಪ್ರತಿನಿತ್ಯ ಪೈಪ್ ಮುಖಾಂತರ ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ಅದರಲ್ಲಿ ಮಕ್ಕಳಿಗೆ ನೆರಳು ಮತ್ತು ತಂಪಾದ ಗಾಳಿ, ಹೊಂಗೆ ಮರ ಮತ್ತು ಇತರ ಮರಗಳನ್ನು ಬೆಳೆಸಿದ್ದೇವೆ. ಇದಕ್ಕೆ ಬೇಕಾದ ಗೊಬ್ಬರ ಹಾಗೂ ಬೇಕಾದನ್ನು ನೀಡಿದ್ದೇವೆ. It's time for lunch break session commence after an hour. ಅಧ್ಯಕ್ಷರೇ, ಶಾಲೆಯಲ್ಲಿ ವಿದ್ಯುತ್ ಮತ್ತು ಇದಕ್ಕೆ ಸಂಬಂಧಿಸಿದ ಯಾವ ರೀತಿ ಸಮಸ್ಯೆಗಳನ್ನು ಯಾವ ರೀತಿಯಲ್ಲಿ ಪರಿಹರಿಸುತ್ತೀರಾ ಎಂದು ವಿದ್ಯುತ್ ಮಂತ್ರಿ ತಿಳಿಸಬೇಕು. ಅಧ್ಯಕ್ಷರ, ಶಾಲೆಯಲ್ಲಿ ತರಗತಿಗೆ ಮೈದಾನ, ಗೇಟ್, ಶೌಚಾಲಯ ಮತ್ತು ಕೊಠಡಿಗಳಲ್ಲಿ ಎಲ್ಲಾ ಕಡೆ ವಿದ್ಯುತ್ ವ್ಯವಸ್ಥೆ ಮಾಡಿದ್ದು. ಒಂದು ವೇಳೆ ಯಾವುದಾದರೂ ತೊಂದರೆ ಬಂದಿದ್ದಲ್ಲಿ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಅಧ್ಯಕ್ಷರೇ, ನಮ್ಮ ನಾಡಿನಲ್ಲಿ ಇಂದು ಕನ್ನಡ ಮತ್ತು ಸಂಸ್ಕೃತಿ ಬಗ್ಗೆ ಈ ಶಾಲೆಯವರು ನೀಡಿರುವ ಸ್ಥಾನಮಾನದ ಕುರಿತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿ ಈ ಸಭೆಗೆ ತಿಳಿಸಬೇಕು. ಅಧ್ಯಕ್ಷರೇ, ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರು ತಮ್ಮ ಮಕ್ಕಳನ್ನು ಬೇರೆ ಶಾಲೆಗೆ ಸೇರಿಸಿದ್ದು ಯಾಕೆ ಮತ್ತು ಅದರ ಸತ್ಯ ಗೊತ್ತಾಗಬೇಕು. ಅಧ್ಯಕ್ಷರೇ, ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರಲ್ಲಿ ಅನೇಕರಿಗೆ ಮದುವೆ ಆಗಿಲ್ಲ. ಉಳಿದ ಶಿಕ್ಷಕರ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದುತ್ತಿದ್ದಾರೆ. ಅದರಂತೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲಾ ಶಿಕ್ಷಕರು ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಈ ಶಾಲೆಯಲ್ಲೇ ಓದಿಸಬೇಕೆಂದು ಸುತ್ತೋಲೆಯನ್ನು ಹೊರಡಿಸುತ್ತೇವೆ. ಜೊತೆಯಲ್ಲಿ ತಮ್ಮ ಅಕ್ಕಪಕ್ಕದ ಮನೆ ಮಕ್ಕಳನ್ನು ಸಹ ಈ ಶಾಲೆಗೆ ಸೇರಿಸಬೇಕೆಂದು ತಮ್ಮ ಸೆನ್ಸರ್ ಹೆಚ್ಚಿನ ರೀತಿಯಲ್ಲಿ ಮಾಡಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸಲು ಪ್ರಯತ್ನ ಮಾಡುತ್ತಿದ್ದೇವೆ. ಅಧ್ಯಕ್ಷರೇ, ಮಕ್ಕಳು ಹಿತರಕ್ಷಣೆ
It's time for snacks break session commence after half an hour. ಅಧ್ಯಕ್ಷರ ಶಾಲೆಯಲ್ಲಿ ತುರ್ತು ಪರಿಸ್ಥಿತಿ ಹಾಗೂ ಮಕ್ಕಳ ಯಾವುದಾದರೂ ರೀತಿಯಲ್ಲಿ ಆರೋಗ್ಯದಲ್ಲಿ ತೊಂದರೆ ಉಂಟಾದಲ್ಲಿ ಯಾವ ರೀತಿಯಲ್ಲಿ ಶಾಲೆಯು ಸಿದ್ಧವಾಗಿದೆ ಎಂದು ಆರೋಗ್ಯ ಮಂತ್ರಿ ಹೇಳಬೇಕು. ಶಾಲೆಯು ಅನೇಕ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸಿದ್ದು, ಯಾವುದೇ ತರಹಂತ ಆರೋಗ್ಯ ತೊಂದರೆ ಆದಲ್ಲಿ ಶಾಲೆಯ ಸ್ಥಳೀಯ ಆರೋಗ್ಯ ಇಲಾಖೆಯ ಜೊತೆ ನಿರಂತರ ಸಂಪರ್ಕವನ್ನು ಹೂಡಿದ್ದು, ಶಾಲೆಯಿಂದ ಹೋದ ತಕ್ಷಣ ಶಾಲೆಯಲ್ಲಿ ಆರೋಗ್ಯ ತಪಾಸಣೆ ಮಾಡುತ್ತಾರೆ ಮತ್ತು ಚಿಕಿತ್ಸೆಯನ್ನು ಬೇಗನೆ ನೀಡುತ್ತಾರೆ. ಇದರ ಜೊತೆಯಲ್ಲಿ ಯಾವುದಾದರೂ ತುರ್ತು ಸಮಸ್ಯೆ, ಬೆಂಕಿ ಅನಾಹುತ ಆದ ಸಂದರ್ಭದಲ್ಲಿ ಅಗ್ನಿ ಇಲಾಖೆಯಿಂದ ಅಧಿಕೃತವಾಗಿ ನಮ್ಮ ಶಾಲೆಯ ಸಿಬ್ಬಂದಿಗಳು ಅಗ್ನಿ ಸುರಕ್ಷಿತ ತರಬೇತಿಯನ್ನು ಪಡೆದಿದ್ದಾರೆ. ಇದರಿಂದ ಇಲಾಖೆಯವರು ಬರುವುದರ ಒಳಗೆ ನಮ್ಮ ಸಿಬ್ಬಂದಿಗಳು ಕಾರ್ಯದಲ್ಲಿ ನಿರತರಾಗುತ್ತಾರೆ. ಮತ್ತೆ ಶಾಲೆಗೆ ಬಂದ ಮೇಲೆ ಆರೋಗ್ಯದಲ್ಲಿ ವ್ಯತ್ಯಾಸಕರಿಗೆ ತಿಳಿಸಿ ಮಕ್ಕಳನ್ನು ಕರೆದುಕೊಂಡು ಹೋಗುವ ವ್ಯವಸ್ಥೆಯನ್ನು ಮಾಡುತ್ತಾರೆ. ಅದಕ್ಕೆ ಪೇರೆಂಟ್ಸ್ ರಿಜಿಸ್ಟರ್ಗೆ ಸಹಿ ಮಾಡಿ ಕರೆದುಕೊಂಡು ಹೋಗುವಂತೆ ಮಾಡಿದೆ. ಅಧ್ಯಕ್ಷರೇ, ಶಾಲೆಯಲ್ಲಿ ಮಕ್ಕಳಿಗೆ ಯಾವ ರೀತಿಯ ಸುರಕ್ಷತೆ ಮತ್ತು ಭದ್ರತೆಯನ್ನು ಮತ್ತು ಮಕ್ಕಳ ಹಿತರಕ್ಷಣೆ ಬಗ್ಗೆ ಯಾವ ಕ್ರಮ ವಹಿಸಿದ್ದೀರಾ ತಿಳಿಸಿ. ಅಧ್ಯಕ್ಷರೇ, ಪ್ರತಿ ತಿಂಗಳು ಮಕ್ಕಳ ಸುರಕ್ಷತೆ ಮತ್ತು ಅದರ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಇದರಲ್ಲಿ ಶಾಲೆಯಲ್ಲಿ ಬಾಯ್ಸ್ ವೆಲ್ಫೇರ್ ಕಮಿಟಿ ಮತ್ತು ಗರ್ಲ್ಸ್ ವೆಲ್ಫೇರ್ ಕಮಿಟಿ ಮಾಡಿದ್ದು, ಇದರಲ್ಲಿ ಮಕ್ಕಳ ವೈಯಕ್ತಿಕ ತೊಂದರೆಗಳನ್ನು ಮುಕ್ತವಾಗಿ ಹೇಳಬಹುದು. ಇದಕ್ಕೆ ಇಲ್ಲಿಯೇ ಪರಿಹಾರ ಸೂಚಿಸುತ್ತೇವೆ. ಇಲ್ಲವಾದಲ್ಲಿ ಚೈಲ್ಡ್ ಆ್ಯಂಡ್ ವುಮೆನ್ ಎಂಪವರ್ಮೆಂಟ್ಸ್ಗೆ ತಿಳಿಸಿ ಪರಿಹರಿಸಲು ಬದ್ಧರಾಗಿರುತ್ತೇವೆ. ಅಧ್ಯಕ್ಷರೇ, ನಮ್ಮ ಶಾಲೆಯಿಂದ ಬೇರೆ ಶಾಲೆಗೆ ಹೋಲಿಸಿದರೆ ಯಾವ ರೀತಿಯಿಂದ ಭಿನ್ನತೆಯನ್ನು ಹೊಂದಿದೆ ಈ ಸಭೆಗೆ ಆಡಳಿತ ಪಕ್ಷ ತಿಳಿಸಬೇಕಾಗಿದೆ. ಅಧ್ಯಕ್ಷರೇ, ನಮ್ಮ ಶಾಲೆಯು ವಿಭಿನ್ನತೆಗೆ ಹೆಸರುವಾಸಿಯಾಗಿರುವ ಶಾಲೆ. ಸುಮಾರು ವರ್ಷಗಳಿಂದ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡುತ್ತಾ ಬಂದಿರುವ ಶಾಲೆ. ಅದರಂತೆ ಕೆಲವು ಮಾತನಾಡುವ ಪುಸ್ತಕಗಳನ್ನು ಪರಿಚಯಿಸಿದ ಪ್ರಪ್ರಥಮ ಶಾಲೆ. ಕಲೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅಡಿಪಾಯ ಹಾಕಿದ ಪ್ರಪ್ರಥಮ ಶಾಲೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿಕೊಂಡು ಬರುತ್ತಿರುವ ಪ್ರಪ್ರಥಮ ಶಾಲೆ. ಸಾಮೂಹಿಕ ಹುಟ್ಟುಹಬ್ಬ, ಸ್ಮಾರ್ಟ್ ಕ್ಲಾಸ್, ಮಕ್ಕಳ ಸ್ಟೇಷನರಿ ಹಾಗೂ ಇನ್ನೂ ಅನೇಕ ಪ್ರಪ್ರಥಮಗಳಿಗೆ ಸಾಕ್ಷಿಯಾಗಿರುವ ಶಾಲೆ. ಹಾಗೂ ಯಾವುದೇ ಶಾಲೆಯಲ್ಲಿ ಇದರಂತಹ 51+ ಕ್ಲಬ್ ಹೊಂದಿರುವ ಶಾಲೆ. ಇದು ನಮ್ಮ ಪೋಷಕರ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಶಾಲೆ. ಅಧ್ಯಕ್ಷರೇ, ಶಾಲೆಯಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಕ್ಕಾಗಿ 1000 ಲೀಟರ್ ಟ್ಯಾಂಕ್ ವ್ಯವಸ್ಥೆ ಇದ್ದು ಮತ್ತು ಕುಡಿಯುವ ನೀರಿಗೆ ಫಿಲ್ಟರ್ ವಾಟರ್ ವ್ಯವಸ್ಥೆ ಇದ್ದು ಮತ್ತು ಪ್ರತಿಯೊಂದು ಜಾಗದಲ್ಲಿ ನೀರಿನ ಪೈಪ್ ವ್ಯವಸ್ಥೆ ಇದ್ದು, ಶೌಚಾಲಯ, ಕೈ ತೊಳೆಯುವ ಜಾಗ, ತ್ಯಾಜ್ಯ ವಸ್ತು ಗಾರ್ಡನಿಗೆ ನೀರಿನ ಪೈಪ್ ಮುಖಾಂತರ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಈ ಅಧಿವೇಶನದ ಚರ್ಚೆ ಇಲ್ಲಿಗೆ ಮುಕ್ತಾಯಗೊಳಿಸಿ ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಸಭೆ ಕರೆದಿರುತ್ತದೆ. ಮುಖ್ಯಮಂತ್ರಿಗಳೇ, ಈ ಸಭೆಯಲ್ಲಿ ಏನಾದರೂ ಹೇಳಬೇಕೆಂದರೆ ತಿಳಿಸಿ. ಇದು ನಿಮ್ಮ ಸಮಯ. ಅಧ್ಯಕ್ಷರೇ, ತಮ್ಮ ಶಾಲೆಯಲ್ಲಿ ಯಾವುದೇ ಕುಂದುಕೊರತೆ ಬಂದ ರೀತಿಯಲ್ಲಿ ತಮ್ಮ ಶಾಲೆಯನ್ನು ನಡೆಸಿಕೊಂಡು ಹೋಗುತ್ತಿದ್ದೇವೆ. ಆದರೆ ತಮಗೆ ತಿಳಿಯದೆ ಯಾವುದಾದರೂ ಕುಂದುಕೊರತೆಗಳನ್ನು ಉಂಟಾದಲ್ಲಿ ತಮ್ಮ ವಿಪಕ್ಷ ನಾಯಕಿಯರುಗಳು ತಮಗೆ ತಿಳಿಸಬಹುದು ಮತ್ತು ಎಚ್ಚರಿಕೆಯನ್ನು ನೀಡಬಹುದು. ತಮ್ಮ ಸಲಹೆ ಸೂಚನೆಗಳನ್ನು ತಮ್ಮ ಆಡಳಿತಕ್ಕೆ ಸುಗಮವಾಗಿ ಸಾಗಲು ಪ್ರೇರಣೆಯ ಧನ್ಯವಾದಗಳು. ವಿಪಕ್ಷ ನಾಯಕ ಏನನ್ನಾದರೂ ಹೇಳಲು ಬಯಸುತ್ತೀರಾ? ಇಷ್ಟು ದಿನಗಳಿಂದ ನಾವುಗಳು ಮತ್ತು ನಮ್ಮ ಪಕ್ಷದವರು ಇದನ್ನು ತಿಳಿಸುತ್ತಾ ಬಂದಿದ್ದೇವೆ. ತಾವುಗಳು ಮತ್ತು ತಮ್ಮ ಮಂತ್ರಿಮಂಡಲ ಯಾವುದೇ ರೀತಿಯಲ್ಲಿ ತಪ್ಪುಗಳನ್ನು ಮಾಡಿದ್ದರೂ ನಾವುಗಳು ಆಡಳಿತ ಮಂಡಳಿ ಅವರಿಗೆ ತಿಳಿಸಿ ಈ ಸರ್ಕಾರವನ್ನು ಬೀಳಿಸಿ ನಮ್ಮ ಸರ್ಕಾರವನ್ನು ಮಾಡುತ್ತೇವೆಂದು ಆಡಳಿತ ಮಂಡಳಿಯವರಿಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇನೆ. ಶಾಲೆಯವರು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಆಡಳಿತ ನೀಡಿದ್ದಲ್ಲಿ ಇನ್ನೂ ಅನೇಕ ಯೋಜನೆ ಮಾಡಿ ಶಾಲೆ ಯಶಸ್ವಿ ಮತ್ತು ಹೆಸರು ಬರುವಂತೆ ನಾನು ಸಹ ಪ್ರಮಾಣ ಮಾಡುತ್ತೇವೆ. ಬೇಸಿಗೆ ಅಧಿವೇಶನದ ಚರ್ಚೆ ಇಲ್ಲಿಗೆ ಮುಕ್ತಾಯಗೊಳಿಸಿ ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಸಭೆ ಕರೆದು ಚರ್ಚಿಸೋಣ.